1971 ಮಾರ್ಚ್ 7ರಂದು ಶೇಖ್ ಮುಜೀಬ್ ಉರ್ ರೆಹಮಾನ್ ಢಾಕಾದ ರೇಸ್ ಕೋರ್ಸ್ ಮೈದಾನದಲ್ಲಿ ಪಾಕಿಸ್ತಾನದಿಂದ ಸ್ವಾತಂತ್ರ್ಯಕ್ಕಾಗಿ ಕರೆ ನೀಡುವ ಐತಿಹಾಸಿಕ ಭಾಷಣವನ್ನು ಮಾಡಿದರು. ಶೇಖ್ ಮುಜೀಬ್ ಅವರನ್ನು ಬಾಂಗ್ಲಾದೇಶದ ಸಂಸ್ಥಾಪಕ ಎಂದು ಕರೆಯಲಾಗುತ್ತದೆ. ಅವರು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರೂ ಆಗಿದ್ದರು. ಮಾರ್ಚ್ 7ರಂದು ಸುಮಾರು 10 ಲಕ್ಷ ಜನರು ಅವರ ಮಾತು ಕೇಳಲು ಬಂದಿದ್ದರು. ಎಲ್ಲರ ಕೈಯಲ್ಲೂ ಬಿದಿರಿನ ಕೋಲುಗಳಿದ್ದವು. ಪಾಕಿಸ್ತಾನಿ ಸೇನೆಯ ಹೆಲಿಕಾಪ್ಟರ್ಗಳು ಶೇಖ್ ಮುಜೀಬ್ ಅವರ ಈ ಸಾರ್ವಜನಿಕ ಸಭೆಯ ಪರಿಶೀಲನೆ ನಡೆಸುತ್ತಿದ್ದವು. ಅಂದು ಶೇಖ್ ಮುಜೀಬ್ ಭಾಷಣದ ಪ್ರತಿಯೊಂದು ಮಾತು ಪಾಕಿಸ್ತಾನದ ವಿರುದ್ಧದ ಸವಾಲಾಗಿತ್ತು. 2017ರಲ್ಲಿ ಯುನೆಸ್ಕೋ ಶೇಖ್ ಮುಜೀಬ್ ಅವರ ಈ ಭಾಷಣವನ್ನು ವಿಶ್ವದ ಐತಿಹಾಸಿಕ ದಾಖಲೆ ಎಂದು ಗುರುತಿಸಿದೆ. ಈ ಭಾಷಣದ ನಂತರ ಪಾಕಿಸ್ತಾನಿ ಸೇನೆಯು ಶೇಖ್ ಮುಜೀಬ್ರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ಕರೆದೊಯ್ದಿತ್ತು. ಆದರೆ ಅಷ್ಟರಲ್ಲಾಗಲೇ ಶೇಖ್ ಮುಜೀಬ್ ಆರಂಭಿಸಿದ ಕಿಡಿ ಬೆಂಕಿಯ ರೂಪ ತಳೆದಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಮುಕ್ತಿ ವಾಹಿನಿಯು ಪಾಕಿಸ್ತಾನಿ ಸೇನೆಯ ವಿರುದ್ಧ ಹೋರಾಡಲು ತೊಡಗಿತು. ಇದು ಕೆಲವು ದಿನಗಳ ಕಾಲ ಮುಂದುವರಿಯಿತು. ಅದರ ನಂತರ ಭಾರತವು ಮುಕ್ತಿವಾಹಿನಿಗೆ ಸಹಾಯ ಮಾಡಲು ನಿರ್ಧರಿಸಿತು. 1971 ಡಿಸೆಂಬರ್ 3ರಂದು ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡಿತು. ಆದರೆ 13 ದಿನಗಳಲ್ಲಿ ಭಾರತವು ಅದರ ಹೆಡೆಮುರಿ ಕಟ್ಟಿತು. ಡಿಸೆಂಬರ್ 16ರಂದು ಪಾಕಿಸ್ತಾನಿ ಸೈನ್ಯವು ಶರಣಾಯಿತು ಮತ್ತು ಪೂರ್ವ ಪಾಕಿಸ್ತಾನವು ಸ್ವತಂತ್ರವಾಗಿ ಬಾಂಗ್ಲಾದೇಶವಾಯಿತು. ಭಾರತದಲ್ಲಿ ಡಿಸೆಂಬರ್ 16ನ್ನು ವಿಜಯ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಅದೇ ವೇಳೆಗೆ ಶೇಖ್ ಮುಜೀಬ್ ಪಾಕಿಸ್ತಾನದಿಂದ ಲಂಡನ್ ಮೂಲಕ ದೆಹಲಿಗೆ ಬಂದಿದ್ದರು. ಅವರು ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಭೇಟಿಯಾದರು. ಆರ್ಮಿ ಕಂಟೋನ್ಮೆಂಟ್ ಮೈದಾನದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹಾಯ ಮಾಡಿದ ಭಾರತದ ಜನರಿಗೆ ಶೇಖ್ ಮುಜೀಬ್ ಧನ್ಯವಾದಗಳನ್ನು ಅರ್ಪಿಸಿದರು. 1975 ಆಗಸ್ಟ್ 15ರಂದು ಶೇಖ್ ಮುಜೀಬ್ ಉರ್ ರೆಹಮಾನ್ ಅವರನ್ನು ಢಾಕಾದಲ್ಲಿ ಹತ್ಯೆ ಮಾಡಲಾಯಿತು. 2009 ಮಾರ್ಚ್ 7ರಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೂರದರ್ಶಕ ಕೆಪ್ಲರ್ ಅನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಯಿತು. ನಾಸಾದ ಈ ದೂರದರ್ಶಕ ಸೂರ್ಯನ ಸುತ್ತ ಸುತ್ತುತ್ತದೆ. ಇದನ್ನು ಮಾನವ ಕುಲದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ದೂರದರ್ಶಕವೆಂದು ಪರಿಗಣಿಸಲಾಗಿದೆ. ಕೆಪ್ಲರ್ ದೂರದರ್ಶಕವನ್ನು ನಾಸಾವು ಭೂಮಿಯಂತಹ ಇತರ ಗ್ರಹಗಳನ್ನು ಕಂಡುಹಿಡಿಯುವುದಕ್ಕಾಗಿ ಲಾಂಚ್ ಮಾಡಿತ್ತು. ಆದಾಗ್ಯೂ 9 ವರ್ಷಗಳ ಕಾರ್ಯಾಚರಣೆಯ ನಂತರ ದೂರದರ್ಶಕದ ಪ್ರತಿಕ್ರಿಯೆ ನಿಯಂತ್ರಣ ವ್ಯವಸ್ಥೆಯಲ್ಲಿನ ಇಂಧನ ಖಾಲಿಯಾಯಿತು. ನಂತರ ನಾಸಾ 2018 ಅಕ್ಟೋಬರ್ 30ರಂದು ಇದರ ನಿವೃತ್ತಿ ಘೋಷಿಸಿತು. ಖಗೋಳಶಾಸ್ತ್ರಜ್ಞ ಜೊಹಾನ್ಸ್ ಕೆಪ್ಲರ್ ಅವರ ಗೌರವಾರ್ಥವಾಗಿ ಇದನ್ನು ಕೆಪ್ಲರ್ ಎಂದು ಹೆಸರಿಸಲಾಗಿತ್ತು. ಕೆಪ್ಲರ್ 2009ರಿಂದ 2018ರವರೆಗೆ ಬಾಹ್ಯಾಕಾಶದಲ್ಲಿ ಸಕ್ರಿಯವಾಗಿತ್ತು ಮತ್ತು ಈ ಸಮಯದಲ್ಲಿ ಅದು 5 ಲಕ್ಷಕ್ಕೂ ಹೆಚ್ಚು ನಕ್ಷತ್ರಗಳನ್ನು ವೀಕ್ಷಿಸಿತ್ತು. ಸುಮಾರು 2681 ಗ್ರಹಗಳನ್ನು ಕಂಡುಹಿಡಿಯುವಲ್ಲಿ ಇದು ಕ್ರಾಂತಿಕಾರಿ ಪಾತ್ರವನ್ನು ವಹಿಸಿದೆ. ಪರಮಹಂಸ ಯೋಗಾನಂದರು 1952 ಮಾರ್ಚ್ 7ರಂದು ಅಮೆರಿಕದಲ್ಲಿ ನಿಧನರಾದರು. ಅವರು ಆಧ್ಯಾತ್ಮಿಕ ಗುರು, ಯೋಗಿ ಮತ್ತು ಸಂತರಾಗಿದ್ದರು. ಅವರ ಬಾಲ್ಯದ ಹೆಸರು ಮುಕುಂದನಾಥ ಘೋಷ್. 1910ರಲ್ಲಿ ಅವರು ತಮ್ಮ 17ನೇ ವಯಸ್ಸಿನಲ್ಲಿ ಸ್ವಾಮಿ ಶ್ರೀ ಯುಕ್ತೇಶ್ವರಗಿರಿಯವರನ್ನು ಭೇಟಿಯಾದರು ಮತ್ತು ಅವರ ಶಿಷ್ಯರಾದರು. ಪರಮಹಂಸ ಯೋಗಾನಂದರು ಭಾರತೀಯ ಯೋಗ ಪದ್ಧತಿಯನ್ನು ಯುರೋಪಿಗೆ ಪರಿಚಯಿಸಿದ ಮೊದಲ ಯೋಗಿ. ಯೋಗಾನಂದರು ಬಾಲ್ಯದಿಂದಲೂ ಆಧ್ಯಾತ್ಮಿಕರಾಗಿದ್ದರು. ಅದಕ್ಕಾಗಿಯೇ ಅವರು ತಮ್ಮ ಮರಣವನ್ನು ಪೂರ್ವಾಭ್ಯಾಸ ಮಾಡಿದ್ದರು. 1952 ಮಾರ್ಚ್ 7ರಂದು ಅಮೆರಿಕದಲ್ಲಿ ಭಾಷಣ ಮಾಡುವಾಗ ಯೋಗಾನಂದರು ನಿಧನರಾದಾಗ ಅವರ ಅನುಯಾಯಿಗಳು ಅದನ್ನು ಸಮಾಧಿ ಎಂದು ಕರೆದರು. ಯೋಗಾನಂದ ಅವರು ಬರೆದ ದಿ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಪುಸ್ತಕವು ಸಾರ್ವಕಾಲಿಕ ಹೆಚ್ಚು ಮಾರಾಟವಾದ ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಒಂದಾಗಿದೆ. ಇಲ್ಲಿಯವರೆಗೆ ಇದರ 5 ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ ಮತ್ತು ಇದನ್ನು ಕನಿಷ್ಠ 34 ಭಾಷೆಗಳಿಗೆ ಅನುವಾದಿಸಲಾಗಿದೆ.